ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷವೂ. ಆದರೆ 20 ವರ್ಷದಿಂದ ನಾವು ಬಂದಿದ್ದೀವಿ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮಗೆ ಒಳ್ಳೆ ಅನುಕೂಲತೆ ಮಾಡಿಕೊಟ್ಟಿದೆ. ಈಗ ಏನಂತಂದರೆ ಎಲ್ರಿಗೂ ಕಾಯಂ ಮಾಡಿಬಿಟ್ಟು ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಪೌರ ಕಾರ್ಮಿಕರಿಗೆ ಎಲ್ರಿಗೂ ಅವರು ಕಾಯಂ ಮಾಡಿಸಿದ್ದಾರೆ. ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಈ ಕೆಲಸ ಸಿಕ್ಕಿದ್ದು ನಮಗೊಂದು ಗುತ್ತಿಗೆ ಇದರಿಂದ ಸಿಕ್ತು, ಅಧಿವೇಶನದಿಂದ. ಹಂಗಾಗಿ ಹಿಂಗೆ ಒಂದು 20 ವರ್ಷ ಮಾಡಿದ್ವಿ. ಇವತ್ತಿನ ದಿವಸದಲ್ಲಿ ನಮ್ಮ ಸರ್ಕಾರ ನಮಗೆ ಗುರುತಿಸಿ ನಮಗೆ ಇವಾಗ ಕಾಯಂ ಕೆಲಸ ಅಂತ ಒಂದು ಪರ್ಮನೆಂಟ್ ಇದು ಕೊಟ್ಟಿದೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಇದರಿಂದ ನಮ್ಮ ಆರ್ಥಿಕವಾಗಿ ನಮ್ಮ ಸಂಸಾರಕ್ಕೆ ಸ್ವಲ್ಪ ಶಕ್ತಿ ಬಂದಂಗೆ ಆಗ್ತಾಯಿದೆ. ಇಷ್ಟು ದಿವಸ ಗುತ್ತಿಗೆ ಪದ್ಧತಿಯಲ್ಲಿ, ನೇರ ಪಾವತಿ ಪದ್ಧತಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಆಗಿನ ವೇತನ 21,000 ಚಿಲ್ಲರೆ ಇತ್ತು. ಎಲ್ಲ ಕಟ್ಟಾವಾಗಿ ESI PF 17,000 ಕೈಗೆ ಸಿಗ್ತಾಯಿತ್ತು. ಈಗ ನೇರ ನೇಮಕಾತಿ ಆದ ದಿನದಿಂದ ಎಲ್ಲ ಕಟ್ಟಾವಾಗಿ 32,000 ನನಗೆ ಸಂಬಳ ಸಿಗ್ಬೋದು. ಸ್ವಚ್ಛ ಮಾಡಿ ಕಸ ಕಡ್ಡಿಗಳನ್ನು ತೆಗೆದುಹಾಕಿದ್ರಿಂದ, ಪ್ರಾಮಾಣಿಕವಾಗಿ ದುಡಿತಾ ಇರೋದ್ರಿಂದ ಇವತ್ತು ಮೈಸೂರು ನಗರಕ್ಕೆ 3 ಬಾರಿ ಸ್ವಚ್ಛ ಭಾರತ ಪ್ರಶಸ್ತಿ ಬಂದಿದೆ. 2 ಬಾರಿ ಅವ್ರಿಗೆ 5ನೇ ಪ್ಲೇಸ್ ಬಂದಿದೆ. ಈ ಎಲ್ಲ ಕಾರಣಕ್ಕೂ ಪೌರ ಕಾರ್ಮಿಕರ ಶ್ರಮ ಭಾಳ ಪ್ರಮುಖ.